ಸ್ನೇಹಿತರೆ, ಹಲವಾರು ದಿವಸಗಳಿಂದ ಭಾರತದಾದ್ಯಂತ ಒಂದು ಹೋರಾಟವನ್ನು ನಾವು ಗಮನಿಸ್ತಾ ಇದ್ದೇವೆ. ಅದೇನು ಅಂತಂದರೆ, ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ರಕ್ಷಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಭಾರಿ ದೊಡ್ಡ ವಾದ, ಚಳುವಳಿ, ಹೋರಾಟ ಎಲ್ಲ ನಡೀತಾ ಇದೆ. ಇಷ್ಟಕ್ಕೂ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಸುತ್ತಲೂ ಸಹಿತ ನಾವು ಗ್ರಹಿಸಿಕೊಳ್ಬೇಕಾದಂಥ ಸಂಗತಿಗಳೇನು ಅನ್ನೋದು ನನ್ನ ಮುಂದಿನ ಮಾತುಗಳ ಉದ್ದೇಶ. ಸ್ನೇಹಿತರೆ, ಹೇಳಿ ಕೇಳಿ ಬಾಂಗ್ಲಾದೇಶ, ಈಗಿನ ಬಾಂಗ್ಲಾದೇಶ ಅಂತ ನಾವೇನು ಕರಿತಿದ್ದೇವೆ, ಅದು ಭಾರತಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಹೇಗೆ ಈಗಿನ ಪಾಕಿಸ್ತಾನ ಅಸ್ತಿತ್ವದಲ್ಲಿ ಬಂತೋ ಅದೇ ರೀತಿಯಾಗಿ ಅದು ಸಹ ಒಂದು ರಾಷ್ಟ್ರವಾಗಿ ಅಸ್ತಿತ್ವಕ್ಕೆ ಬಂತು. ಈ ರೀತಿಯಾಗಿ ಅಸ್ತಿತ್ವಕ್ಕೆ ಬಂದಂಥ ಈ ರಾಷ್ಟ್ರಗಳಲ್ಲಿ ಒಂದನ್ನು ಪೂರ್ವ ಪಾಕಿಸ್ತಾನ ಅಂತಲೂ ಮತ್ತೊಂದನ್ನು ಪಶ್ಚಿಮ ಪಾಕಿಸ್ತಾನ ಅಂತಲೂ ನಾವು ಕರಿತಾ ಇದ್ವಿ. ಪೂರ್ವ ಪಾಕಿಸ್ತಾನ ಅಂತಂದರೆ ಈಗಿನ ಬಾಂಗ್ಲಾದೇಶ, ಪಶ್ಚಿಮ ಪಾಕಿಸ್ತಾನ ಅಂತಂದರೆ ಈಗಿನ ಪಾಕಿಸ್ತಾನ. ಆದರೆ ಅವೆರಡೂ ಸಹಿತ ಮುಸ್ಲಿಂ ಬಹುಸಂಖ್ಯಾತರಾಗಿದ್ದಂತಹ ಪ್ರದೇಶವಾಗಿದ್ದರೂ ಸಹಿತ ಅವರಿಬ್ಬರಿಗೆ ರಾಜಕೀಯವಾಗಿ ಹೊಂದಾಣಿಕೆ ಬರಲೇ ಇಲ್ಲ. ಅವೆರಡು ಒಂದು ರಾಷ್ಟ್ರದ ಆಳ್ವಿಕೆಯ ಒಂದು ನಾಯಕತ್ವಕ್ಕೆ ಒಳಪಡಲಿಕ್ಕೆ ಇಷ್ಟಪಡಲಿಲ್ಲ. ಹೀಗಿರುವಾಗ 1970-71ನೇ ಸಾಲಿನಲ್ಲಿ ಬಾಂಗ್ಲಾದೇಶಕ್ಕೆ ಒಂದು ಭಾರಿ ದೊಡ್ಡದಾದಂಥ ಚಂಡಮಾರುತ ಬರುತ್ತೆ. ಆ ಚಂಡಮಾರುತ ಬಂದಾಗ ಅಲ್ಲಿಯ ಮನುಷ್ಯ ಪ್ರಾಣದ ರಕ್ಷಣೆಯ ವಿಚಾರದಲ್ಲಿ ಈಗಿನ ಪಾಕಿಸ್ತಾನ ಸರ್ಕಾರದ ನೇತೃತ್ವ ಏನಿತ್ತು ಇದು ವಿಫಲವಾಯಿತು ಅನ್ನೋದು ಅವರ ಒಂದು ಭಾರಿ ದೊಡ್ಡ ಆತಂಕಕ್ಕೆ ಕಾರಣ ಆಗಿತ್ತು. ಆ ಆತಂಕದ ಮುಂದುವರಿಕೆಯ ಭಾಗವಾಗಿ ಈಗಿನ ಪಾಕಿಸ್ತಾನ ಏನಿದೆ ಅದು ಆಗಿನ ಪಶ್ಚಿಮ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶದ ಮೇಲೆ ಒಂದು ಆಡಳಿತದ ಯಜಮಾನಿಕೆಯನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು ಬಾಂಗ್ಲಾದೇಶದ ಹೋರಾಟಗಾರರ ವಾದವಾಗಿತ್ತು. ಎಂತಹ ಯಜಮಾನಿಕೆ ಅಂತಂದರೆ, ರಾಜಕೀಯ ನಿರ್ಧಾರಗಳೆಲ್ಲವೂ ಸಹಿತ ಈಗಿನ ಪಾಕಿಸ್ತಾನದ ನಾಯಕತ್ವದಿಂದ ನಿರ್ಧರಿತವಾಗ್ತಾ ಇದೆ ಅನ್ನುವಂಥದ್ದು ಅವರಿಗಿದ್ದಂಥ ಭಾರಿ ದೊಡ್ಡ ಆಕ್ರೋಶ. ಅದಕ್ಕಿಂತ ಭಾರಿ ಸೂಕ್ಷ್ಮವಾದ ಇನ್ನೊಂದು ಸಂಗತಿ ಏನು ಅಂತಂದರೆ, ಪಾಕಿಸ್ತಾನ ಹೇಳಿ ಕೇಳಿ ಮುಸ್ಲಿಂ ರಾಷ್ಟ್ರ ಅಂತಲೇ ಘೋಷಣೆ ಮಾಡಿಕೊಂಡ್ರು ಈ ಭಾಗದಲ್ಲಿದ್ದಂತಹ ಪಶ್ಚಿಮ ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶದ ಜನರಿಗೆ ಅವರ ದೇಶವನ್ನು ಭಾರತದಂತೆಯೇ ಒಂದು ಸೆಕ್ಯುಲರ್ ದೇಶವನ್ನಾಗಿ ಮಾಡ್ಕೋಬೇಕು ಅನ್ನುವಂಥದ್ದು ಅಲ್ಲಿಯ ಎಲ್ಲ ನಾಯಕತ್ವದ ಆಸೆ ಆಗಿತ್ತು. ಹಾಗೆ ಒಂದು ಕಾರಣದಿಂದ ವಿಶ್ಲೇಷಣೆ ಮಾಡಿ ನೋಡಿದ್ರೆ, ಹೇಗೆ ಈಗಿನ ಪಾಕಿಸ್ತಾನದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರಾಗಿದ್ದರೋ ಅಷ್ಟೇ ಪ್ರಮಾಣದಲ್ಲಿ ಬಹುಸಂಖ್ಯಾತರಾಗಿ ಬಾಂಗ್ಲಾದೇಶದಲ್ಲೂ ಸಹಿತ ಇದ್ದರು. ಆದರೂ ಸಹಿತ ಅಲ್ಲಿಯ ನಾಯಕತ್ವಕ್ಕೆ ಇದನ್ನು ಒಂದು ಜಾತ್ಯತೀತ ರಾಷ್ಟ್ರವನ್ನಾಗಿ ಉಳಿಸ್ಕೋಬೇಕು ಅನ್ನೋದು ಅವರ ಬಯಕೆ ಆಗಿತ್ತು. ಈ ಜಾತ್ಯತೀತವಾಗಿ ಉಳಿಸ್ಕೊಳ್ಬೇಕು ಎನ್ನುವ ಬಯಕೆಯನ್ನು ಧಿಕ್ಕರಿಸಿದವರು ಯಾರು ಅಂತಂದರೆ ಈಗಿನ ಪಾಕಿಸ್ತಾನ, ಅರ್ಥಾತ್ ಆಗಿನ ಪಶ್ಚಿಮ ಪಾಕಿಸ್ತಾನ, ಅರ್ಥಾತ್ ಆಗಿನ ವೆಸ್ಟ್ ಪಾಕಿಸ್ತಾನ ಇದೆಯಲ್ಲ, ಇದರ ನಾಯಕತ್ವ ಅದನ್ನು ಒಪ್ಪಲಿಲ್ಲ. ಮತ್ತೊಂದು ಪ್ರಮುಖವಾದ ಸಂಗತಿ ಕಾರಣ ಆಗಿದ್ದೇನು ಅಂತಂದರೆ, ಪಶ್ಚಿಮ ಪಾಕಿಸ್ತಾನ ಅಂದರೆ ಈಗಿನ ಪಾಕಿಸ್ತಾನದ ಆಡಳಿತದ ಭಾಷೆ, ಪ್ರಾಂತದ ಆಡಳಿತ ಭಾಷೆ ಉರ್ದು ಆಗಿತ್ತು. ಮತ್ತು ಈಗಿನ ಬಾಂಗ್ಲಾದೇಶ ಅಂದರೆ ಆಗಿನ ಏನು ಪೂರ್ವ ಪಾಕಿಸ್ತಾನ ಇದೆ, ಆ ಪೂರ್ವ ಪಾಕಿಸ್ತಾನದಲ್ಲಿ ಆ ಬಹುಸಂಖ್ಯಾತರ ಭಾಷೆ, ಅರ್ಥಾತ್ ಈಗಲೂ ಸಹ 98% ಜನರ ಭಾಷೆ ಬಾಂಗ್ಲಾದೇಶದಲ್ಲಿ ಇರಬಹುದಾದ ಮುಸಲ್ಮಾನರು, ಹಿಂದೂಗಳು, ಬೆರಳೆಣಿಕೆ ಸಂಖ್ಯೆಯ ಬೌದ್ಧರು ಮತ್ತು ಅಲ್ಲಿಯ ಕ್ರಿಶ್ಚಿಯನ್ನರು, ಇವರೆಲ್ಲರ ಭಾಷೆ ಅಂದರೆ 98% ಜನರ ಭಾಷೆ ಯಾವುದು ಬಾಂಗ್ಲಾದೇಶದಲ್ಲಿ ಅಂತಂದರೆ ಅದು ಬಂಗಾಲಿ. ಹಾಗಾಗಿ ಉರ್ದುವಿನ ಹೇರಿಕೆ ಬಂಗಾಳದ ಮೇಲೆ ಆಗ್ತಿರ್ತಕ್ಕಂಥದ್ದು, ಬಂಗಾಳದ ಒಂದು ಸಾಂಸ್ಕೃತಿಕ ಅಸ್ಮಿತೆಗೆ ಮಾಡ್ತಕ್ಕಂಥ ಒಂದು ದಾಳಿ ಅನ್ನೋದನ್ನು ಅವರು ಗ್ರಹಿಸಿದ್ದ ಕಾರಣಕ್ಕಾಗಿ ಅವತ್ತು 1971ನೇ ಇಸ್ವಿಯಲ್ಲಿ ಭಾರಿ ದೊಡ್ಡ ಗೊಂದಲ ಆಗುತ್ತೆ. ಆಗಿನ ಭಾರತದ ನಾಯಕತ್ವ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ಏನು ಭಾರತದಲ್ಲಿ ಒಂದು ಸರ್ಕಾರ ಇತ್ತು, ಈ ಸರ್ಕಾರವು ಸಹಿತ ಆಗ ಬಾಂಗ್ಲಾದೇಶದ ವಿಮೋಚನೆಗಾಗಿ ಒಂದು ತನ್ನ ಬೆಂಬಲವನ್ನು ಕೊಡುತ್ತೆ. ಹಾಗಾಗಿ ಸುಮಾರು ಒಂದು 6 ತಿಂಗಳ ಕಾಲ, 9 ತಿಂಗಳ ಕಾಲ ನಡೆದಂಥ ಒಂದು ದೀರ್ಘಾವಧಿಯ ಯುದ್ಧ ಏನು ಬಾಂಗ್ಲಾದ ವಿಮೋಚನೆಗೆ ಕಾರಣ ಆಗುತ್ತೆ. ಬಾಂಗ್ಲಾದ ವಿಮೋಚನೆಯೊಂದಿಗೆ ಆ ಬಾಂಗ್ಲಾದೇಶದ ಭಾರಿ ದೊಡ್ಡ ವಿಶೇಷ ಏನು ಅಂತಂದರೆ, ಅದು ಈಗಿನ ಪಶ್ಚಿಮ ಪಾಕಿಸ್ತಾನದೊಂದಿಗೆ ಅಥವಾ ಈಗಿನ ಪಾಕಿಸ್ತಾನದ ನಾಯಕತ್ವದೊಂದಿಗೆ ಅದು ಯಾವಾಗ ಬಿಡುಗಡೆ ಹೊಂದುತ್ತೋ, ಬಿಡುಗಡೆ ಹೊಂದಿದ ಮೇಲೆ ಅವರ ದೇಶವನ್ನು ಮುಸಲ್ಮಾನ ದೇಶ ಅಂತ ಘೋಷಿಸಿಕೊಳ್ಳೇ ಇಲ್ಲ. ಅವರು ಘೋಷಿಸಿಕೊಂಡಿದ್ದು ಆ ದೇಶವನ್ನು ಒಂದು ಸೆಕ್ಯುಲರ್ ದೇಶ ಅಂತ ಹೇಳಿ ಅವರು ಘೋಷಿಸ್ಕೊಳ್ತಾರೆ. ಆ ಸೆಕ್ಯುಲರ್ ದೇಶ ಅಂತ ಘೋಷಿಸಿಕೊಂಡಿದ್ದರ ಕಾರಣಕ್ಕೂ ಇರ್ಬೋದು, ಅಲ್ಲಿ ಮಹಿಳಾ ಪ್ರಧಾನಿಗಳನ್ನು ನೋಡಿದ್ವಿ, ಮಹಿಳಾ ರಾಷ್ಟ್ರಾಧ್ಯಕ್ಷರುಗಳನ್ನು ನೋಡಿದ್ವಿ, ಅಲ್ಲಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಸಹಿತ ಆಡಳಿತದಲ್ಲಿ ಕೆಳಸ್ತರದಿಂದ ಮೇಲ್ಸ್ತರದವರಿಗೂ ಸಹಿತ ಅವರು ಪ್ರವೇಶ ಮಾಡಿದ್ದನ್ನು ನಾವು ಕಾಣ್ಬೋದಾಗಿದೆ. ಹೀಗಿರುವಾಗ ಬಾಂಗ್ಲಾದಲ್ಲಿ ಎಲ್ಲವೂ ಸರಿ ಇತ್ತು ಅಂತಲೇ ಅಲ್ಲ, ಅಲ್ಲೂ ಜಾತಿ ದ್ವೇಷಗಳಿತ್ತು, ಮತೀಯ ದ್ವೇಷಗಳಿತ್ತು.
ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಂಗ್ಲಾದ ರಾಜಧಾನಿ, ನಾವೇನು ಢಾಕಾವನ್ನು ಬಾಂಗ್ಲಾದ ರಾಜಧಾನಿ ಅಂತ ಕರಿತೀವಿ, ಆ ಢಾಕಾಕ್ಕೆ ಹೆಸರು ಬಂದದ್ದೇ ಅಲ್ಲಿರ್ತಕ್ಕಂಥ ಢಾಕೇಶ್ವರಿ ಎನ್ನುವ ಹಿಂದೂ ದೇವಾಲಯದ ಕಾರಣಕ್ಕಾಗಿ. ಹಾಗಾಗಿ ಢಾಕಾ ನಗರದ ಒಂದು ಪ್ರಮುಖ ಆಕರ್ಷಣೀಯ ಜಾಗ ಯಾವುದು ಅಂತಂದರೆ ಅದು ಹಿಂದೂಗಳ ಯಾತ್ರಾ ಸ್ಥಳವಾಗಿರ್ತಕ್ಕಂಥ ಢಾಕೇಶ್ವರಿ ದೇವಸ್ಥಾನ. ಹಾಗಂತ ಹೇಳಿ ಭಾರತದ ಹಿಂದೂಗಳಿಗೆ ಬಾಂಗ್ಲಾದಲ್ಲಿರುವ ಢಾಕೇಶ್ವರಿ ದೇವಾಲಯ ಏನು ಪವಿತ್ರ ಯಾತ್ರಾ ಸ್ಥಳ ಅಂತ ಏನು ಗುರುತಿಸ್ಕೊಂಡಿರಲಿಲ್ಲ. ಒಂದು ವಿಭಜನೆ ಆದ ನಂತರ ಅಥವಾ ಭಾರತದಲ್ಲಿ ಜನ ಹೇಗೆ ನೇಪಾಳದ ಪಶುಪತಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋಂಥ ಆಸೆಯನ್ನು ಇಟ್ಕೊಂಡಿದ್ರು, ಆ ರೀತಿಯಾಗಿ ಬಾಂಗ್ಲಾದ ಢಾಕೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂಥದ್ದನ್ನೇನು ಇಟ್ಕೊಂಡಿರಲಿಲ್ಲ. ಆದರೆ ಇಲ್ಲೊಂದು ಗಮನಿಸಬೇಕಾಗಿದ್ದ ಸಂಗತಿ ಏನಂದರೆ, ಭಾರತದ ಮುಸಲ್ಮಾನರಿಗೆ ಯಾವತ್ತೂ ಸಹಿತ ಪಾಕಿಸ್ತಾನದ ಯಾವುದೇ ಒಂದು ಪ್ರಾರ್ಥನಾ ಸ್ಥಳ ಇರಲಿ ಅಥವಾ ಬಾಂಗ್ಲಾದೇಶದ ಯಾವುದೇ ಪ್ರಾರ್ಥನಾ ಸ್ಥಳ ಇರಲಿ ಭಾರತದ ಮುಸಲ್ಮಾನರಿಗೆ ಪವಿತ್ರವಾದ ಸ್ಥಳ ಆಗಿರಲಿಲ್ಲ. ಅವರಿಗೆ ಏನಿದ್ರು ಮಕ್ಕಾ ಮತ್ತು ಮದೀನವೇ ಆಗಿತ್ತು. ಪಾಕಿಸ್ತಾನದಲ್ಲಿ ನಮ್ಗೆ ಯಾವುದೋ ಒಂದು ಪವಿತ್ರ ಪೂಜಾ ಸ್ಥಳ ಇದೆ, ಯಾತ್ರಾ ಕೇಂದ್ರ ಇದೆ ಅಂತ ಭಾರತದ ಯಾವ ಮುಸಲ್ಮಾನರು ಸಹಿತ ಪಾಕಿಸ್ತಾನಕ್ಕಾಗಲಿ ಬಾಂಗ್ಲಾದೇಶಕ್ಕಾಗಲಿ ಪ್ರವಾಸ ಹೋಗ್ತಕ್ಕಂಥ ಅಥವಾ ಯಾತ್ರೆ ಹೋಗ್ತಕ್ಕಂಥ ಸಂದರ್ಭ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನವನ್ನು ಇಟ್ಕೋಬೋದು. ಹೀಗಿರುವಾಗ ಇತ್ತೀಚಿನ ಘಟನೆ ಏನಾಯಿತು, ಬಾಂಗ್ಲಾದಲ್ಲಿ ಒಂದು ರಾಜಕೀಯ ಅಸ್ಥಿರತೆ ಇತ್ತು. ಅಲ್ಲೊಂದು ಮಧ್ಯಂತರ ಸರ್ಕಾರ ರಚನೆ ಆಗಿದೆ. ಮಧ್ಯಂತರ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಒಬ್ಬರು ಯೂನಸ್ ಅನ್ನುವಂತಹ ಕಿರುಸಾಲದ ಪ್ರವರ್ತಕನಾಗಿರ್ತಕ್ಕಂಥ ಒಬ್ಬ ಸೂಕ್ಷ್ಮಮತಿ ನಾಯಕತ್ವಕ್ಕೆ ಒಂದು ಮಧ್ಯಂತರ ಸರ್ಕಾರ ರಚನೆ ಆಗಿದೆ. ಆದರೆ ಅಲ್ಲಿರ್ತಕ್ಕಂಥ ರಾಜಕೀಯ ಅಸ್ಥಿರತೆಯನ್ನು ಬಳಸ್ಕೊಂಡೋ ಅಥವಾ ಆ ಸಂದರ್ಭಗಳನ್ನು ಕಾರಣವಾಗಿಯೋ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನು ಅಂತಂದರೆ, ಅಲ್ಲಿರುವ ಇಸ್ಕಾನ್ನ ಸಂತರಾದಂಥ ಇಸ್ಕಾನ್ ಸಂಸ್ಥೆಯ ಸಂತರು ಅಂದರೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಸಂತರಾದಂಥ ಶ್ರೀ ಲಕ್ಷ್ಮಣ ದಾಸ್ ಅವರನ್ನು ಅಲ್ಲಿ ರಾಷ್ಟ್ರದ್ರೋಹಿ ಕೇಸುಗಳನ್ನು ಹಾಕಿ ಅವರನ್ನು ಬಂಧಿಸಲಾಗಿದೆ. ಏನು ರಾಷ್ಟ್ರದ್ರೋಹಿ ಕೇಸು ಅಂತಂದರೆ, ಬಾಂಗ್ಲಾದೇಶದ ಧ್ವಜಕ್ಕಿಂತ ಎತ್ತರದಲ್ಲಿ ಅವರ ಇಸ್ಕಾನ್ ಸಂಸ್ಥೆಯ ಧ್ವಜವನ್ನು ಹಾರಿಸಿದ್ರು ಒಂದು ಹೋರಾಟದಲ್ಲಿ ಎನ್ನುವುದು ಬಾಂಗ್ಲಾ ಸರ್ಕಾರದ ಆರೋಪ. ಆ ಕಾರಣಕ್ಕಾಗಿ ಅವರನ್ನು ಕೇಸ್ ಮಾಡಿ ಅವರನ್ನು ಕೋರ್ಟಿಗೆ ಹಾಜರುಪಡಿಸಲಾಗಿದೆ. ಅವ್ರನ್ನ ಕೋರ್ಟ್ನಲ್ಲಿ ಲಕ್ಷ್ಮಣ್ ದಾಸ್ ಅವರಿಗೆ ಬೇಲ್ ರಿಜೆಕ್ಟ್ ಆಗಿದೆ ಮತ್ತು ಲಕ್ಷ್ಮಣ್ ದಾಸ್ ಪರವಾಗಿ ಯಾರು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಅಥವಾ ಬೇಲ್ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಹೋಗ್ತಾರೆ ಅಂಥ ವಕೀಲರುಗಳ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥ ಒಂದು ಬಹುಸಂಖ್ಯಾತವಾದ ಅಲ್ಲಿ ಬಾಂಗ್ಲಾದಲ್ಲಿ ನಡೀತಾ ಇದೆ ಲಕ್ಷ್ಮಣ್ ದಾಸ್ ಅವರನ್ನು. ಆದರೆ ಆಶ್ಚರ್ಯ ಏನು ಅಂತಂದರೆ, ಇಸ್ಕಾನ್ ಸಂಸ್ಥೆ ಲಕ್ಷ್ಮಣ್ ದಾಸರಿಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥ ಒಂದು ಪ್ರೆಸ್ ಮೀಟನ್ನು ಮಾಡಿದೆ. ಅದು ಯಾವ ಕಾರಣಕ್ಕೆ ಅನ್ನೋದು ಇಸ್ಕಾನ್ ಸಂಸ್ಥೆಯವರು ಸ್ಪಷ್ಟಪಡಿಸಬೇಕಾಗತ್ತೆ. ಆದರೆ ಲಕ್ಷ್ಮಣ್ ದಾಸ್ ಅವ್ರ ಮೇಲಿರೋ ಆರೋಪ ಏನು ಅಂತಂದರೆ, ಬಾಂಗ್ಲಾದೇಶದ ರಾಷ್ಟ್ರಧ್ವಜ ಏನಿದೆ, ಒಂದು ಹಸಿರು ಬಣ್ಣದ ನಡುವೆ ಒಂದು ಕೆಂಪು ಬಣ್ಣದ ಒಂದು ವೃತ್ತಾಕೃತಿ ಇರ್ತಕ್ಕಂಥ ಚಿತ್ರ ಇರ್ತಕ್ಕಂಥ ಬಾಂಗ್ಲಾದೇಶದ ಧ್ವಜಕ್ಕಿಂತ ಎತ್ತರದಲ್ಲಿ ಅವರು ಲಕ್ಷ್ಮಣ್ ದಾಸ್ ಅವರು ಅವರ ಧರ್ಮದ ಧ್ವಜವನ್ನು ಹಾರಿಸಿದ್ರು ಅನ್ನುವಂಥದ್ದು ಅಲ್ಲಿ ಅವ್ರ ಮೇಲಿರ್ತಕ್ಕಂಥ ಆರೋಪ. ಹಾಗಾದರೆ ನಾವು ಸ್ನೇಹಿತರು ಕೇಳ್ಬೋದು ಎಲ್ಲರೂ, ಅಲ್ರಿ ಭಾರತದಲ್ಲೂ ಅಷ್ಟೇ ಭಾರತದ ಧ್ವಜವನ್ನೇ ಒಪ್ಪದೆ ಬೇರೆ ಬೇರೆ ಧ್ವಜ ಹಾರಿಸ್ತಕ್ಕಂಥವ್ರು ಇದ್ದಾರೆ. ಅಲ್ಲಿ ಶಿವಮೊಗ್ಗದಲ್ಲಿ ಒಬ್ಬರು ನಾಯಕರಂತೂ ಭಾರತದ ರಾಷ್ಟ್ರಧ್ವಜವನ್ನು ಇಳಿಸಿ ಅವರ ಸಂಘಟನೆಯ ಧ್ವಜವನ್ನು ಹಾರಿಸಿ ಇದೇ ಭವಿಷ್ಯದಲ್ಲಿ ನಮ್ಮ ದೇಶದ ಧ್ವಜ ಆಗಬೇಕು ಅಂತ ಹೇಳಿದರು. ಇದೆಲ್ಲ ಅಪರಾಧ ಆಗಲಿಲ್ವಾ? ಅಪರಾಧ ಆಗಲಿಲ್ಲ. ಯಾಕೆ ಅಪರಾಧ ಈ ದೇಶದಲ್ಲಿ ಆಗಲಿಲ್ಲ ಅಂತಂದರೆ, ಈ ದೇಶದಲ್ಲಿ ಅಲ್ಲಿ ಶಿವಮೊಗ್ಗದ ನಾಯಕರು ಅಥವಾ ಬೇರೆ ಬೇರೆ ಕಡೆ ಕೆಲವು ನಾಯಕರು ಹಾರಿಸ್ತಿರುವ ಬಾವುಟ ಯಾವುದು ಅಂತಂದರೆ ಅದು ಅವರ ಬಹುಸಂಖ್ಯಾತವಾದದ ಪ್ರತೀಕವಾಗಿರ್ತಕ್ಕಂಥ ಒಂದು ಧ್ವಜ. ಹಾಗೆಯೇ ಬಾಂಗ್ಲಾದಲ್ಲಿ ಫಾರ್ ಆರ್ಗ್ಯುಮೆಂಟ್ಸೇ ಅಲ್ಲಿರ್ತಕ್ಕಂಥ ಬಹುಸಂಖ್ಯಾತವಾದದ ಭಾಗವಾಗಿ ಬಾಂಗ್ಲಾದೇಶದ ಧ್ವಜಕ್ಕಿಂತ ಎತ್ತರದಲ್ಲಿ ಅವರ ನಂಬಿರುವ ಧರ್ಮದ ಜಾತಿಯ ಧ್ವಜವನ್ನು ಹಾರಿಸಿದಾಗ ಅಲ್ಲಿ ಗಲಾಟೆ ಆಗದೇ ಇದ್ದಿರಬಹುದು. ಆದರೆ ಲಕ್ಷ್ಮಣ್ ದಾಸ್ ಅವರು ಹಾರಿಸಿರುವ ಧ್ವಜ ಅಲ್ಲಿರ್ತಕ್ಕಂಥ ಕಾನೂನಿನ ಪ್ರಕಾರ ಆ ದೇಶದ ಸಾರ್ವಭೌಮತ್ವದ ಪ್ರತೀಕವಾಗಿರ್ತಕ್ಕಂಥ, ಆ ದೇಶದ ಸ್ವಾಭಿಮಾನ ಅಖಂಡತೆಯ ಪ್ರತೀಕವಾಗಿರ್ತಕ್ಕಂಥ ರಾಷ್ಟ್ರಧ್ವಜಕ್ಕಿಂತ ಮೇಲೆ ಅದು ಯಾವುದೇ ಅವರ ಸಂಘಟನೆ, ಅವರ ಧರ್ಮ ಅಥವಾ ಇನ್ನೊಂದೇನೋ ಹೇಳುವ ಯಾವುದೇ ಧ್ವಜವನ್ನು ಅವರು ಹಾರಿಸಿದರೆ ಅದು ಅಪರಾಧವೇ. ಆದರೆ ಇಲ್ಲಿ ಗಮನಿಸಬೇಕಾಗಿದ್ದು ಅದನ್ನು ಆ ಸಂಗತಿಯನ್ನು ಇಟ್ಟುಕೊಂಡು ಬಾಂಗ್ಲಾದೇಶದಲ್ಲಿ ಬೆಳೆದಿರಬಹುದಾದ ಒಂದು ಬಹುಸಂಖ್ಯಾತವಾದದ ಆಧಾರದ ಮೇಲೆ ಬಾಂಗ್ಲಾದೇಶದಲ್ಲಿ ವಾಸಿಸ್ತಿರ್ತಕ್ಕಂಥ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು ಇವರುಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಹಿಂಸೆ ಗಲಭೆಯನ್ನು ಮಾಡ್ತಾ ಇದ್ದಾರೆ. ಇದು ಸರಿನಾ? ಸೊ ಅದಕ್ಕೆ ತನ್ಮೂಲಕವಾಗಿ ಭಾರತದಲ್ಲಿರ್ತಕ್ಕಂಥ ತುಂಬ ಜನ ಹಿಂದೂಗಳು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅದೇನು ಅಂದರೆ ಬಾಂಗ್ಲಾದಲ್ಲಿರುವ ಅಲ್ಪಸಂಖ್ಯಾತರ ರಕ್ಷಣೆ ಆಗಬೇಕು ಅಂತ. ಖಂಡಿತ
ಇಲ್ಲಿರ್ತಕ್ಕಂಥ ಜನ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಜನರ ಬಗ್ಗೆ ಕನಿಕರವನ್ನು ವ್ಯಕ್ತಪಡಿಸಿ, ಕಾಳಜಿಯನ್ನು ವ್ಯಕ್ತಪಡಿಸಿ, ನಾವು ಹೋರಾಟಕ್ಕೆ ಇಳಿದಿರೋದು ಸರಿಯೇ, ಮಾಡಬೇಕಾಗಿತ್ತು. ಇದೇ ರೀತಿಯಾಗಿ ಬಾಂಗ್ಲಾದಲ್ಲಿರ್ತಕ್ಕಂಥ ಈಗಿನ ಹಿಂದೂಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಅವರನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಲಂಡನ್ನಿನ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತದೆ, ಅಮೇರಿಕದ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗುತ್ತೆ. ಇದೇ ರೀತಿ ಬೇರೆ ಬೇರೆ ದೇಶದ ಪಾರ್ಲಿಮೆಂಟೇರಿಯನ್ಸ್ ಬಾಂಗ್ಲಾ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ, ನೀವು ಅಲ್ಪಸಂಖ್ಯಾತರ ಹಿತವನ್ನು ರಕ್ಷಣೆ ಮಾಡಿ ಅಂತ. ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನು ಅಂದರೆ, ಪಾಕಿಸ್ತಾನದಲ್ಲಿ ಇರಬಹುದಾದಂಥ ಹಿಂದೂಗಳ ರಕ್ಷಣೆಯೂ ಆಗಬೇಕು, ಭಾರತದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ರಕ್ಷಣೆಗಳು, ಅದು ಮುಸಲ್ಮಾನ್, ಕ್ರಿಶ್ಚಿಯನ್ ಅಥವಾ ಪಾರ್ಸಿ ಇತರ ಅಲ್ಪಸಂಖ್ಯಾತ ಸಮುದಾಯಗಳ ರಕ್ಷಣೆಯೂ ಈ ದೇಶದಲ್ಲಿ ಆಗಬೇಕು. ಆದರೆ ಇಲ್ಲಿ ಪ್ರಶ್ನೆ ಇರೋದೇನು ಅಂದರೆ, ಭಾರತದಲ್ಲಿ ಯಾವಾಗಲಾದರೂ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆದ ಕೂಡಲೇ ಮೊನ್ನೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಗೆಳೆಯರು ಮೌನವನ್ನು ವಹಿಸ್ಕೊಳ್ತಾರೆ, ಮತ್ತು ಬೇರೆ ಯಾವುದಾದ್ರೂ ದೇಶದವರು ಭಾರತದಲ್ಲಿ ಅಲ್ಪಸಂಖ್ಯಾತರ ಹಿತರಕ್ಷಣೆ ಆಗಬೇಕು ಎನ್ನುವ ರೀತಿಯ ಒಂದು ಕಾಳಜಿಯ ಮಾತನ್ನಾಡಿದಾಗ ನಮ್ಮ ದೇಶದ ಬಗ್ಗೆ ಮಾತಾಡೋಕ್ಕೆ ಅವರುಗಳು ಯಾರು ಅನ್ನುವಂಥ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಇದು ಕೇಳೋದು ಸರಿಯಲ್ಲ. ನಾವು ವಸುದೈವ ಕುಟುಂಬಕಂ ಎನ್ನುವಂಥ ನಂಬಿಕೊಂಡಿರ್ತಕ್ಕಂಥ ಜನ ವಿಶ್ವದ ಯಾವುದೇ ಭಾಗದಲ್ಲಿ ಮನುಷ್ಯತ್ವದ ಮೇಲೆ ದಾಳಿ ಆದರೆ, ಜಾತಿ ಧರ್ಮಗಳ ಆಧಾರದ ಮೇಲೆ, ಭಾಷೆ ಪಂಥಗಳ ಆಧಾರದ ಮೇಲೆ ದೌರ್ಜನ್ಯವಾದರೆ, ಅಥವಾ ಇನ್ನಾವುದೋ ಕಾರಣಕ್ಕಾಗಿ ದೌರ್ಜನ್ಯ ಆದರೆ, ಅದಕ್ಕೆ ವಿಶ್ವದ ಪ್ರತಿ ಮೂಲೆಯಿಂದ ಪ್ರತಿ ಜನರೂ ಸಹಿತ ಆ ಮನುಷ್ಯತ್ವದ ವಿಚಾರವನ್ನು ಇಟ್ಟುಕೊಂಡು ದನಿಯನ್ನು ಎತ್ತಬೇಕು. ಆದರೆ ಸ್ನೇಹಿತರೆ, ಭಾರತದ ಮಣಿಪುರದಲ್ಲಿ ಸುಮಾರು 1.25 ವರ್ಷಗಳಿಂದ ಒಂದು ಬಹುಸಂಖ್ಯಾತವಾದ ವರ್ಸಸ್ ಅಲ್ಪಸಂಖ್ಯಾತವಾದದ ಒಂದು ಚಹರೆಯಲ್ಲಿಯೇ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ದೌರ್ಜನ್ಯ ನಡೀತಾ ಇದೆ. ನಮ್ಮ ದೇಶದ ನಾಯಕತ್ವ ಗಮನಿಸ್ತಾ ಇಲ್ಲ. ಗಮನಿಸ್ಬೇಕಲ್ವ ಸ್ನೇಹಿತರೆ? ಮಣಿಪುರದಲ್ಲಿ ದೌರ್ಜನ್ಯಕ್ಕೊಳಗಾಗಿ ಆಸ್ತಿ ಮನೆಗಳನ್ನು ಕಳ್ಕೊಳ್ತಿರ್ತಕ್ಕಂಥ, ಮಾನ ಪ್ರಾಣಗಳು ಇವತ್ತು ಹಾನಿಯಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವುಗಳು ಎಲ್ಲ ಅಲ್ಲಿಯ ಬಗ್ಗೆ ಮಾತಾಡಬೇಕಲ್ವಾ? ಮತ್ತು ಇನ್ನೊಂದು ನಮ್ಮ ನಿರೀಕ್ಷೆ ಏನಿದೆ ಸ್ನೇಹಿತರೆ ಅಂತಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು, ನಾವು ಅವ್ರನ್ನ ಕೆಲವು ಕಡೆ ಪ್ರಚಾರವನ್ನು ಕೊಡ್ತಾ ಇರ್ತೀವಿ. ಅದೇನು ಅಂತಂದರೆ, ರಷ್ಯಾ ವರ್ಸಸ್ ಉಕ್ರೇನ್ ಯುದ್ಧ ಆದಾಗ ಮೋದಿಯವರು ಆ ಯುದ್ಧವನ್ನು 4 ಗಂಟೆಗಳ ಕಾಲ ನಿಲ್ಲಿಸಿದರು ಅನ್ನುವಂಥ ಚರ್ಚೆಗಳನ್ನು ನಾವು ನೋಡಿದ್ದೇವೆ. ಇದ್ದಿರ್ಬೋದು. ನಮ್ಮಲ್ಲೂ ಈಗ ವಿನಂತಿ, ಮೋದಿಯವರು ಗಟ್ಟಿಯಾಗಿ ಮಾತಾಡಬೇಕು, ಬಾಂಗ್ಲಾದೇಶಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನು ಕೊಡಬೇಕು, ಅಲ್ಲಿರುವ ಅಲ್ಪಸಂಖ್ಯಾತರ ರಕ್ಷಣೆ ಆಗಬೇಕು ಎನ್ನುವ ಮಾತು ಬರಬೇಕು. ಅಂದರೆ ಅಲ್ಲಿರುವ ಅಲ್ಪಸಂಖ್ಯಾತರ ರಕ್ಷಣೆ ಆಗಬೇಕು ಎನ್ನುವ ಮಾತನ್ನು ಹೇಳಬೇಕಂತಾದರೆ, ಭಾರತದಲ್ಲಿರುವ ಅಲ್ಪಸಂಖ್ಯಾತರನ್ನು ಸಹಿತ ನಾವು ಸಮಾನರಾಗಿ ಎಲ್ಲ ಮನುಷ್ಯರಂತೆಯೇ ನೋಡಬೇಕು ಅನ್ನೋದು ಸಹಿತ ನಮ್ಮೆಲ್ಲರ ಪ್ರಜ್ಞೆಯೊಳಗೆ ಇರಬೇಕಾಗ್ತದೆ. ಹಾಗಿರುವಾಗ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡ್ತಿರೋದೇನು ಅಂತಂದರೆ, ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಮಧ್ಯಂತರ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೋಬೇಕು, ಅಲ್ಲಿರುವ ಅಲ್ಪಸಂಖ್ಯಾತರ ರಕ್ಷಣೆ ಆಗಬೇಕು. ಮತ್ತು ಒಂದು ಬಾವುಟ ಆಯಾ ದೇಶದ ರಾಷ್ಟ್ರಧ್ವಜ ಆಯಾ ದೇಶಕ್ಕೆ ಅವಮಾನ ಮಾಡಿದ್ರೆ ಅದು ತಪ್ಪೇ. ಅದು ಬಾಂಗ್ಲಾದೇಶದ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದರೆ ಅದು ಎಷ್ಟು ತಪ್ಪೋ, ಭಾರತದ ರಾಷ್ಟ್ರಧ್ವಜಕ್ಕೆ ಯಾವುದೇ ಮತ ಪಂಥ ಸಂಘಟನೆಯವರು ಸಹಿತ ಭಾರತದ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅಷ್ಟೇ ದೊಡ್ಡ ತಪ್ಪು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಭಾರತದ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ವ್ಯಕ್ತಿಗಳನ್ನು ನಾವು ಕ್ಷಮಿಸುತ್ತಲೇ ಮತ್ತೊಂದು ವಾದವನ್ನು ಎತ್ತಲಿಕ್ಕಾಗೋದಿಲ್ಲ. ಹಾಗೆಯೇ ಭಾರತದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮೇಲೆ ಆಗುವ ದೌರ್ಜನ್ಯವನ್ನು ಮತಧರ್ಮದ ನಂಬಿಕೆಗಳ ಕಾರಣಕ್ಕಾಗಿ ಬಹುಸಂಖ್ಯಾತವಾದದ ನೆಲೆಯಲ್ಲಿ ವಿಶ್ಲೇಷಿಸುತ್ತಾ ಭಾರತದಲ್ಲಿ ಆಗುವ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯವನ್ನು ನಾವು ಮೌನ ವಹಿಸಿದರೆ, ನಾವು ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂಥ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಲಿಕ್ಕೆ ನಾವು ನೈತಿಕತೆಯನ್ನು ಕಳ್ಕೊತೀವಿ. ಆದ್ದರಿಂದ ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಮನುಷ್ಯರ ಮೇಲೆ ನಡೀತಕ್ಕಂಥ ಹಲ್ಲೆಗಳು, ದೌರ್ಜನ್ಯಗಳು ಏನಿದೆ ಅದೂ ಸಹಿತ ಖಂಡನಾರ್ಹ. ವಿಶ್ವದ ಯಾವುದೇ ಮೂಲೆಗಳಲ್ಲಿ ನಡೆಯಬಹುದಾದ ಅಲ್ಪಸಂಖ್ಯಾತರ ಅಥವಾ ಮನುಷ್ಯರ ಮೇಲಿನ ಹಲ್ಲೆಗಳು ಖಂಡನಾರ್ಹ ಅನ್ನುವಂಥದ್ದು ನನ್ನ ಮಾತಿನ ಒಂದು ತಾತ್ಪರ್ಯ. ಅದೇ ರೀತಿಯಾಗಿ ಸ್ನೇಹಿತರೆ, ಇನ್ನೊಂದು ಸಂಗತಿಗಳನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಅದೇನು ಅಂದರೆ, CAA NRC ಬಂದಾಗ ನಾವೆಲ್ಲ ಹೇಳಿದ್ದೇನು ಅಂತಂದರೆ, ಭಾರತದ ಸುತ್ತಮುತ್ತಲ ಇರತಕ್ಕಂಥ ಶ್ರೀಲಂಕಾ,
ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳ ಅಥವಾ ಇನ್ಯಾವುದೋ ರಾಷ್ಟ್ರಗಳಿಂದ ಬರ್ಮಾ ಇನ್ಯಾವುದೋ ರಾಷ್ಟ್ರಗಳಿಂದ ಅಲ್ಲಿ ನಿರಾಶ್ರಿತರಾಗಿ ಬಂದಿರತಕ್ಕಂಥ ಮುಸ್ಲಿಮೇತರರಿಗೆ ನಾವು ಭಾರತದಲ್ಲಿ ಸಿಟಿಸನ್ಶಿಪ್ಪನ್ನು ಕೊಡ್ತೇವೆ ಅಂಥೇಳಿ ನಾವು CAE NRC ಹೊಸ ಸಿಟಿಸನ್ಶಿಪ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದಾಗ ನಾವೆಲ್ಲ ಕಡೆನೂ ಪ್ರತಿಪಾದಿಸಿದ್ದು. ನಮ್ಮ ಪ್ರಶ್ನೆ ಅದಲ್ಲ. ಯಾವ ಜನ ಬಾಂಗ್ಲಾದೇಶದ ಬೌಂಡ್ರಿ ನಿರ್ಮಾಣ ಆದಾಗ, ಹೊಸ ಬಾಂಗ್ಲಾದೇಶ ಸೃಷ್ಟಿಯಾದಾಗ, ಪಾಕಿಸ್ತಾನದಿಂದ ಲಿಬ್ರೇಟ್ ಆದಾಗ ಆ ಭೂಭಾಗದಲ್ಲಿ ಯಾವ ಜನ ವಾಸಿಸ್ತಾ ಇದ್ದಾರೆ ಅವರೆಲ್ಲರೂ ಸಹಿತ ಬಾಂಗ್ಲಾದೇಶಿಗರು, ಅವರು ಮುಸಲ್ಮಾನರಿರಲಿ, ಹಿಂದೂಗಳಿರಲಿ, ಬೌದ್ಧರಿರಲಿ, ಕ್ರಿಶ್ಚಿಯನ್ರಿರಲಿ, ಯಾರೇ ಇರಲಿ, ಅವರೆಲ್ಲರೂ ಸಹಿತ ಆ ನೆಲದ ಮೇಲೆ ಅವರಿಗೆ ಹಕ್ಕನ್ನು ಹೊಂದಿದ್ದಾರೆ. ಅಂದರೆ ಅಲ್ಲಿ ಮುಸಲ್ಮಾನರು ಬಾಹುಳ್ಯ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಅಲ್ಲಿರುವ ಅಲ್ಪಸಂಖ್ಯಾತರು ಸಮಸ್ಯೆಗೆ ಒಳಗಾಗುವುದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಭಾರತದಲ್ಲಿಯೂ ಸಹಿತ ನಾವು ಬಹುಸಂಖ್ಯಾತವಾದವನ್ನು ಇದೇ ರೀತಿಯಾದ ನೆಲೆಯಲ್ಲಿಯೇ ವಿಶ್ಲೇಷಿಸಬೇಕು, ಇದೇ ರೀತಿಯ ಮನುಷ್ಯತ್ವದ ಆಧಾರದಲ್ಲಿಯೇ ವಿಶ್ಲೇಷಿಸಬೇಕು. ಹಾಗಾಗಿ ಬಾಂಗ್ಲಾದೇಶ ಸರ್ಕಾರ ಇವತ್ತು ಲಕ್ಷ್ಮಣ್ ದಾಸ್ ಅವ್ರನ್ನ ಏನು ಬಂಧಿಸುವ ಮುಖೇನ ಅಲ್ಲಿ ಒಂದು ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತ ಅನ್ನುವ ವಿಭಜನೆಯನ್ನು ಒಂದು ಇತ್ತೀಚಿನ ರಾಷ್ಟ್ರವಾದದ ನೆಲೆಯಲ್ಲಿ ಅದು ಬಂದಿದೆ. ಆ ವಿಭಜನೆಯನ್ನು ನಾವು ಇವತ್ತು ಖಂಡಿಸಬೇಕು ಮತ್ತು ಲಕ್ಷ್ಮಣ್ ದಾಸ್ ಅವರನ್ನು ಬಿಡುಗಡೆಯನ್ನು ಮಾಡಬೇಕು. ಆ ಮೂಲಕ ಬಾಂಗ್ಲಾ ಸರ್ಕಾರ ಇದೆಯಲ್ಲ ಅದು ಮನುಷ್ಯತ್ವದ ಪರ ಇದ್ದೇವೆ ಅನ್ನುವಂಥದ್ದನ್ನು ಸಹಿತ ಬಾಂಗ್ಲಾ ಸರ್ಕಾರ ಘೋಷಿಸಬೇಕು. ನಾವು ಸಹ ಬಾಂಗ್ಲಾದ ಅಲ್ಪಸಂಖ್ಯಾತರ ಪರವಾಗಿ ಮಾತಾಡುವಾಗ ಭಾರತದ ಅಲ್ಪಸಂಖ್ಯಾತರ ಬಗ್ಗೆ, ಪಾಕಿಸ್ತಾನದಲ್ಲಿರುವ ಅಲ್ಪಸಂಖ್ಯಾತರ ಬಗ್ಗೆ, ಅಮೇರಿಕದಲ್ಲಿರುವ ಅಲ್ಪಸಂಖ್ಯಾತರ ಬಗ್ಗೆ, ಇಂಗ್ಲೆಂಡಿನಲ್ಲಿರಬಹುದಾದ ಅಲ್ಪಸಂಖ್ಯಾತರ ಬಗ್ಗೆಯೂ ಸಹಿತ ನಾವು ಯೋಚನೆ ಮಾಡಬೇಕು. ಇದೇ ರೀತಿಯಾದ ವಾದ ಶ್ರೀಲಂಕಾದಲ್ಲೂ ಇದೆ. ಶ್ರೀಲಂಕಾದಲ್ಲಿ ತಮಿಳಿಗರ ಮೇಲೆ ದೌರ್ಜನ್ಯ ನಡೀತಾ ಇದೆಯಲ್ಲ, ಆ ತಮಿಳಿಗರ ಮೇಲೆ ದೌರ್ಜನ್ಯ ನಡೀತಿರ್ತಕ್ಕಂಥದ್ದು ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನರೆನ್ನದೇ ಯಾರು ತಮಿಳಿಗರಲ್ಲಿ ವಾಸ ಮಾಡ್ತಿದ್ದಾರೆ, ತಮಿಳಿನ ಮಲೆಮಾತಿಗರು ಯಾರಿದ್ದಾರೆ, ಮನೆ ಮಾತಾಗಿ ಬಳಸ್ತಾ ಇದ್ದಾರೆ, ಅವರೆಲ್ಲರ ಮೇಲೆಯೂ ಸಹಿತ ಶ್ರೀಲಂಕಾದ ಬಹುಸಂಖ್ಯಾತವಾದದ ಸರ್ಕಾರ ದಾಳಿಯನ್ನು ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ನಾವೆಲ್ಲರೂ ಸಹಿತ ಬಾಂಗ್ಲಾದೇಶಕ್ಕೆ ಬುದ್ಧಿ ಹೇಳುವ ನೇತಾರರು, ನಾಯಕರು, ಹೋರಾಟಗಾರರು ಆಗಬೇಕು ಅಂತೇಳಿ ಹೇಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ.